ಇನ್ನು ಮುಂದೆ ನೀವು ಬಾಡಿಗೆ ಅಗ್ರಿಮೆಂಟ್ ಆಗಿರ್ಬೋದು, ಸೈಟ್ ಅಗ್ರಿಮೆಂಟ್ಗೋಸ್ಕರ ಛಾಪಾ ಕಾಗದಕ್ಕಾಗಿ ಅಂಗಡಿ ರಿಜಿಸ್ಟರ್ ಆಫೀಸ್ಗೆ ಅಲಿಬೇಕಾಗಿಲ್ಲ. ಮಧ್ಯವರ್ತಿಗಳ ಕಾಟ ಕೂಡ ಇರೋದಿಲ್ಲ. ಇನ್ನು ಮುಂದೆ ನೀವು ನಿಮ್ಮ ಮನೆಯಲ್ಲೇ ನೀವು ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ನೀವೇ ರೆಡಿ ಮಾಡ್ಕೊಳ್ಬಹುದು. ಎಸ್, kaveri.karnataka.gov.in ಸ್ಕ್ರೀನ್ ಮೇಲೆ ನಾನು ಆ ಲಿಂಕ್ ನ ಕೊಡ್ತಾ ಇದ್ದೀನಿ. ಅದಕ್ಕೆ ಹೋಗೋ ಮುಖಾಂತರ ನಿಮಗೆ ಬೇಕಾದಂತಹ ಅಗ್ರಿಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಏನೇ ಡಾಕ್ಯುಮೆಂಟ್ ಗಳಿಗೆ ಈ ಸ್ಟ್ಯಾಂಪ್ ಬೇಕಿದ್ರೆ ನೀವೇ ರೆಡಿ ಮಾಡ್ಕೋಬಹುದು. ಸೊ ಒಂದು ಕಾಲದಲ್ಲಿ ಛಾಪಾ ಕಾಗದ ಅನ್ನುವಂಥದ್ದು ಬೇಕೇ ಬೇಕಿತ್ತು. ಸೊ 2000ರ ದಶಕದಲ್ಲಿ ಭಾರತವನ್ನೇ ಬೆಚ್ಚಿ ಬೀಳಿಸಿದಂತ ನಕಲಿ ಛಾಪಾ ಕಾಗದ ಹಗರಣ ಎಲ್ಲವನ್ನ ಕೂಡ ಚೇಂಜ್ ಮಾಡುತ್ತೆ. 32,000 ಕೋಟಿ ರೂಪಾಯಿ ಮೌಲ್ಯದ ಆ ಒಂದು ಹಗರಣದ ನಂತರ ಸ್ಟ್ಯಾಂಪ್ ಪೇಪರ್ ವ್ಯವಸ್ಥೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಈ ಸ್ಟ್ಯಾಂಪ್ ವ್ಯವಸ್ಥೆ ಬರುತ್ತೆ. ಸೊ ಈ ಸ್ಟ್ಯಾಂಪ್ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರೆ ಅದರಲ್ಲೂ ಕೂಡ ಒಂದಷ್ಟು ಸ್ಕ್ಯಾಮ್ಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಆದ್ರೆ ಈಗ ಸೊ ಎಲ್ಲವೂ ಕೂಡ ಸ್ಟಾಪ್ ಆಗ್ಬೇಕು ಅಂತ ಹೇಳ್ಕೊಂಡು ಸರ್ಕಾರ ಒಂದು ಹೊಸ ಹೆಜ್ಜೆ ಇಟ್ಟಿರುವಂತದ್ದು ಅದೇ ಡಿಜಿಟಲ್ ಇ ಸ್ಟ್ಯಾಂಪ್. ಸೊ ಡಿಜಿಟಲ್ ಇ ಸ್ಟ್ಯಾಂಪ್ ನ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮಗೆ ಈ ಸ್ಟ್ಯಾಂಪ್ ಖರೀದಿ ಮಾಡೋದಕ್ಕೆ ಮಧ್ಯವರ್ತಿಗಳು ಬೇಕಾಗಿಲ್ಲ. ಹಗಲು ರಾತ್ರಿ ಯಾವಾಗ ಬೇಕಾದ್ರೂ ಸ್ಟ್ಯಾಂಪ್ ಅನ್ನ ಪಡಿಬಹುದು. ನಕಲಿ ಮಾಡೋದಕ್ಕೆ ಅಸಾಧ್ಯ, ಯಾಕಂತಂದ್ರೆ ಪ್ರತಿಯೊಂದು ಸ್ಟ್ಯಾಂಪ್ಗೆ ಯುನಿಕ್ ಐಡಿ ಭದ್ರತಾ ಫೀಚರ್ಗಳಿರುತ್ತೆ. ಅಷ್ಟೇ ಅಲ್ಲ, ನೇರವಾಗಿ ಸರ್ಕಾರದ ಖಜಾನೆಗೆ ಶುಲ್ಕ ಪಾವತಿಯಾಗುತ್ತೆ. ಆನ್ಲೈನ್ ಸಹಿಯ ಕಾರಣದಿಂದ ದಾಖಲೆ ಸೆಕ್ಯೂರ್ಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಕಾಗದ ರಹಿತ ನೋಂದಣಿಗೆ ಇದು ಮೊದಲ ಹೆಜ್ಜೆ. ನಿಮ್ಮ ಒಂದು ಸಮಯ ಆಗಿರ್ಬೋದು, ಹಣ ಆಗಿರ್ಬೋದು, ಎಲ್ಲವೂ ಕೂಡ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ಮುಂದೆ ನಿಮಗೆ ಅಫಿಡವಿಟ್ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಅಗ್ರಿಮೆಂಟ್ ಇತ್ತು, ಏನಾದ್ರೂ ಮಾಡಿಸ್ಬೇಕು ಅಂತಂದ್ರೆ ನೀವೇ ನಿಮ್ಮ ಮನೆಯಲ್ಲಿ ಕೂತು ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿಡಿಯೋನ ನಾವು ಹೇಗೆ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ಪಡಿಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಮಾಡಿದೀವಿ. ಸೊ ಇದರ ರಿಲೇಟೆಡ್ ಕಂಪ್ಲೀಟ್ ಗೈಡೆನ್ಸ್ ಬೇಕು, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಬೇಕು ಅಂತಂದ್ರೆ ಬಾಸ್ವಾಲಾ ಚಾನೆಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀವಿ. ನಿಮಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. Bosswala. Be the boss.